ಇನ್ನು ಮೂಡಾ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈಗ ಮುಖ್ಯಮಂತ್ರಿಯವರ ಮನೆಯಂಗಳಕ್ಕೆ ಬಂದು ತಲುಪಿದಂತೆ ಕಾಣ್ತಾ ಇದೆ. ಯಾಕಂದರೆ ಮುಖ್ಯಮಂತ್ರಿಯವರ ಬಾಮೈದುನನ್ನ ಇವತ್ತು ವಿಚಾರಣೆ ನಡೆಸಿದ್ದಾರೆ. ಲೋಕಾಯುಕ್ತ ತನಿಖೆ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಗೆ ನೋಟಿಸ್ ಕೊಡೋದಕ್ಕೆ ಮತ್ತೊಂದು ಕಡೆಯಲ್ಲಿ ಇಡಿ ತಯಾರಿ ನಡೆಸಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಮೂಡಾ ಹಗರಣದ ಬಗ್ಗೆ ಇವತ್ತು ಏನೆಲ್ಲ ಬೆಳವಣಿಗೆಗಳು ನಡೆದಿದ್ದಾವೆ, ಹಾಗೆ ಇವತ್ತು ಹೊಸ ದಾಖಲೆಯನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಅದರ ಬಗ್ಗೆ ವಿವರವನ್ನು ನಿಮಗೆ ತೋರಿಸ್ತೀನಿ. ಸಿಎಂ ಸಿದ್ದರಾಮಯ್ಯಗೆ ಇಡಿ ವಿಚಾರಣೆ ಸನಿಹ. ಮೂಡಾ ಕೇಸ್ನಲ್ಲಿ ಸಿಎಂ ಬಾಮೈದನಿಗೆ ಡ್ರಿಲ್. ಮೂಡಾ ಹಗರಣದ ಬಗ್ಗೆ ಕೋರ್ಟ್ ಸೂಚನೆ ಮೇಲೆ ಮೈಸೂರು ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ತನಿಖೆ ನಡೆಯುತ್ತಿದೆ. ನವೆಂಬರ್ 24ರಂದು ತನಿಖಾ ವರದಿ ಸಲ್ಲಿಸಲು ನಿರ್ಧಾರ ಮಾಡಿದ್ದಾರೆ. ಈ ನಡುವೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಪ್ರಕರಣದಲ್ಲಿ ಒಬ್ಬೊಬ್ಬರನ್ನೇ ವಿಚಾರಣೆ ಮಾಡಿಕೊಂಡು ಬಂದಿದ್ದು, ಇದೀಗ ಸಿಎಂ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ನಡೆಸಿದ್ದಾರೆ. ಶೀಘ್ರದಲ್ಲೇ ಸಿಎಂ ಹಾಗೂ ಸಿಎಂ ಪತ್ನಿಗೆ ಬುಲಾವ್. ಸಮಗ್ರ ಸಾಕ್ಷಿ ಕಲೆ ಹಾಕಿದ ಬಳಿಕ ಇಡಿ ವಿಚಾರಣೆ. ಇಡಿ ಅಧಿಕಾರಿಗಳು ಈಗಾಗಲೇ ಅಂದಿನ ಡಿಸಿ ಆಗಿದ್ದ ಕುಮಾರ್ ನಾಯಕ್ ಸೇರಿದಂತೆ ಅಂದಿನ ತಹಶೀಲ್ದಾರ್, ಸಿದ್ದರಾಮಯ್ಯ ಖಾಸಗಿ ಆಪ್ತ ಸಹಾಯಕ, ಮೂಡಾ ಮಾಜಿ ಆಯುಕ್ತ, ಮೂಡಾ ಮಾಜಿ ಅಧ್ಯಕ್ಷ ಮರಿಗೌಡ ಆಪ್ತ ಮಾಳಿಕೆ ಶಂಕರ್, ಜಮೀನು ಮಾಲೀಕ ದೇವರಾಜು ಸೇರಿದಂತೆ ಹಲವಾರು ಜನರನ್ನ ವಿಚಾರಣೆ ಮಾಡಿದ್ದು, ಇಂದು ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿಚಾರಣೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಸಿಎಂ ಪತ್ನಿ ಪಾರ್ವತಿಯವರ ವಿಚಾರಣೆ ನಡೆಸಲಿದ್ದು, ನಂತರ ಸಮಗ್ರ ದಾಖಲೆ ಸಂಗ್ರಹಿಸಿ ಸಿಎಂಗೂ ಬುಲಾವ್ ಕೊಡ್ತಾರೆ ಎನ್ನಲಾಗಿದೆ. ಮೂಡಾ ಪ್ರಕರಣದ ಬಗ್ಗೆ ಶಾಂತಿನಗರ ಇಡಿ ಕಚೇರಿಗೆ ಹಾಜರಾಗಿದ್ದ ಮಲ್ಲಿಕಾರ್ಜುನ ಸ್ವಾಮಿ ಸಿಎಂ ಪತ್ನಿ ಪಾರ್ವತಿಗೆ ಅರಿಶಿನ ಕುಂಕುಮಕ್ಕೆ ಎಂದು ನೀಡಿದ್ದ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಎನ್ನಲಾಗಿದೆ. ಮೂಡಾ ಹಗರಣದಲ್ಲಿ ಸಂಸದ ಜಿ ಕುಮಾರ್ ನಾಯಕ್ ಹೆಸರು ತಳುಕು ಹಾಕಿಕೊಂಡಿರುವ ಹಿನ್ನೆಲೆಯಲ್ಲಿ ಮಾತನಾಡಿದ್ದು, ನಾನು ಮೈಸೂರು ಜಿಲ್ಲಾಧಿಕಾರಿಯಾಗಿದ್ದಾಗ ಮೂಡಾ ನಮ್ಮ ವ್ಯಾಪ್ತಿಗೆ ಬರ್ತಿರ್ಲಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಇಡಿ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೇನೆ ಎಂದಿದ್ದಾರೆ. ಮುಖ್ಯಮಂತ್ರಿಗೆ ಬಂಧನ ಭೀತಿ ಇದೆಯಾ ಎಂಬ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ, ಅವರ ಬಗ್ಗೆ ನಾನು ಮಾತನಾಡೋದಿಲ್ಲ ಎಂದಿದ್ದಾರೆ. ಇಡಿ ಅವರು ಅದು ನೋಟಿಸ್ ಕೊಟ್ಟಿದ್ದರು. ಆ ನೋಟಿಸ್ಗೆ ಎಲ್ಲ ಗೌರವ ಕೊಡ್ತಾ ನಾನು ಅವರು ಹೇಳಿದಂಥ ದಿನಾಂಕ ಮತ್ತು ಸಮಯಕ್ಕೆ ಅಲ್ಲಿ ಹಾಜರಾಗಿದ್ದೆ. ನನಗೆ ಅನಿಸೋ ಮಟ್ಟಿಗೆ ನಾನು ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಅವರಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಮೂಡಾ ವ್ಯಾಪ್ತಿಗೆ ಬರ್ತಿರಲಿಲ್ಲ. ಆಗ ಕೂಡ ಅವರು ಏನು ಎಷ್ಟು ಸೈಟ್ ಹಂಚಿದ್ರು ನನಗೆ ಮಾಹಿತಿ ಇಲ್ಲ. ನಾನು ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಇದು ಬಗ್ಗೆ ನಾನು ಉತ್ತರ ಹೇಳಲಿಕ್ಕೆ ಆಗಲ್ಲ. ಈ ನಡುವೆ ಕಾಂಗ್ರೆಸ್ ಸಲ್ಲಿಸಿದ ದೂರಿನ ಬಗ್ಗೆ ದೇವರಾಜ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದ ಸ್ನೇಹಮಯಿ ಕೃಷ್ಣ ಮೂಡಾ 50-50 ಹಗರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಸಾಕ್ಷಿ ಬಿಡುಗಡೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಪ್ರಭಾವ ಬೀರಿಲ್ಲ ಎಂಬುದು ಸುಳ್ಳು, ವ್ಯವಸಾಯೇತರ ಉದ್ದೇಶಗಳಿಗೆ ಭೂಮಿ ಬಳಸುವಂತಿಲ್ಲ ಎಂದು ನಗರ ಯೋಜನಾ ಸದಸ್ಯರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ವ್ಯತ್ಯಾಸ ಗೊತ್ತಿಲ್ಲದೆ ಆದೇಶ ಮಾಡಿರುವ ಅಂದಿನ ಡಿಸಿ ಇಂದು ಕಾಂಗ್ರೆಸ್ ಸಂಸದರಾಗಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಜಮೀನಿನ ವಿಚಾರನ ಮುಚ್ಚಿಟ್ಟು ಈ ಪತ್ರವನ್ನು ಬಳಸ್ಕೋಬಾರ್ದು ಅಂತ ಸುಳ್ಳು ಉಲ್ಲೇಖ ಮಾಡಿ ಈ ಹಿಂದಿನ ಜಿಲ್ಲಾಧಿಕಾರಿ ಆಗಿದ್ದಂಥ ಕುಮಾರ್ ನಾಯಕರವರು ಅನ್ಯಕ್ರಾಂತ ಆದೇಶ ಮಾಡಿದ್ದಾರೆ. ಅಂದರೆ ಜನರಿಗೆ ಯಾವ ರೀತಿ ಸುಳ್ಳು ಮಾಹಿತಿಯನ್ನು ಕೊಟ್ಟು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸುಳ್ಳು ದಾಖಲಾತಿ ಸೃಷ್ಟಿಸಿ ಮಾಡುವ ಮೂಲಕ ಸಿದ್ದರಾಮಯ್ಯರಿಗೆ ಪರೋಕ್ಷವಾಗಿ ಅವ್ರ ಕುಟುಂಬದವರಿಗೆ ನೆರವು ಕೊಟ್ಟಿದ್ದಾರೆ. ಅದೇ ಕುಮಾರ್ ನಾಯಕರು ಇವತ್ತು ಕಾಂಗ್ರೆಸ್ ಪಕ್ಷ ಸಂಸದರಾಗಿರೋ ವಿಚಾರನ ನಾವು ಇವತ್ತು ತಿಳಿಸಿದ್ವಿ. ಕೋಲಾರದಲ್ಲಿ ನಡೆದ ಕನಕದಾಸ ಜಯಂತಿಯಲ್ಲಿ ಬಿಜೆಪಿ ನಾಯಕ ವರ್ತೂರ್ ಪ್ರಕಾಶ್ ಜೆಡಿಎಸ್ ಬಿಜೆಪಿ ನಾಯಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಮಾಡಬಾರದ್ದು ಏನೂ ಮಾಡಿಲ್ಲ. ಸಿದ್ದರಾಮಯ್ಯ ಪತ್ನಿ ಮೇಲೆ ಕೇಸ್ ಹಾಕಿದ್ದು ನನಗೆ ಕೋಪ ತರಿಸಿದೆ. ಸುಖ ಸುಮ್ಮನೆ ಸಿದ್ದರಾಮಯ್ಯರನ್ನು ಬಯ್ಯಬೇಡಿ ಎಂದಿದ್ದಾರೆ. ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡಿದೆ ನಾನು ಬೆದರಿಲ್ಲ ಅಂತ ರಾಜಕಾರಣಿ. ಸಿದ್ದರಾಮಯ್ಯನವರ ಧರ್ಮಪತ್ನಿ ನಮ್ಮ ತಾಯಿ ಅವ್ರ ಮೇಲೆ ಕೇಸ್ ಹಾಕಿದ್ರಲ್ಲ ಇವರು, ಅದು ನನಗೆ ಬಹಳ ಕೋಪ ಬಂದೈತೆ. ಮಾಡಬಾರದೇನು ಮಾಡಿಲ್ಲ. ಈ ಧರ್ಮದ ಯುದ್ಧದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಜಯ ಗಳಿಸ್ತಾರೆ ಅಂತಕ್ಕಂಥ ಮಾತಾಡಿದ್ದಾರೆ. ಈಗೇನು 3 ತಿಂಗಳ ಕೋರ್ಟ್ ಅವ್ರಿಗೆ ಕೊಟ್ಟೈತೆ ಎನ್ಕ್ವೈರಿ ಮಾಡಿ ಅಂತ ಲೋಕಾಯುಕ್ತ, ಇವತ್ತು ಭವಿಷ್ಯ ಹೇಳ್ತೀನಿ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಡ್ತಾರೆ. ಮೂಡಾ 50-50 ಹಗರಣದಲ್ಲಿ ನಕಲಿ ಸಹಿ ಆರೋಪ ಹೊತ್ತಿದ್ದ ಅಧಿಕಾರಿ ಪೂರ್ವಾನುಮತಿ ಇಲ್ಲದೆ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ. ಮೂಡಾ ದ್ವಿತೀಯ ದರ್ಜೆ ಸಹಾಯಕ ನಂದೀಶ್ ವಿರುದ್ಧ ಕ್ರಮಕ್ಕೆ ಸೂಚನೆ ಬಂದಿದೆ. ಒಟ್ಟಾರೆ ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತ ತನಿಖೆ ವರದಿ ಏನಾಗುತ್ತೆ ಅನ್ನೋ ಬಗ್ಗೆ ಯಾವುದೇ ಕುತೂಹಲ ಇಲ್ಲ.
ಆದರೆ ಇಡಿ ತನಿಖೆ ಸಿಎಂ ಮನೆ ಅಂಗಳಕ್ಕೆ ಬಂದು ನಿಂತಿದ್ದು ಯಾವಾಗ ಸಿಎಂ ಮನೆ ಪ್ರವೇಶ ಮಾಡುತ್ತೆ ಅನ್ನೋ ಬಗ್ಗೆ ಕೌತುಕ ಹುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.